ಸಚಿವರ ಮೇಲೆ 2 ಬಾರಿ ಹನಿ ಟ್ರಾಪ್ಗೆ ಪ್ರಯತ್ನ ಮಾಡಲಾಯಿತು ಅಂತ ಸತೀಶ್ ಜಾರಕಿಹೊಳಿ ಸ್ಫೋಟಕವಾದಂಥ ಮಾಹಿತಿಯನ್ನು ಕೂಡ ಕೊಟ್ಟಿರೋ ಬಗ್ಗೆ ಮಾತನಾಡಿದ ಈಗ ಮಾಜಿ ಸಚಿವ ಲಕ್ಷ್ಮಣ್ ಸವದಿ ಇದ್ದಾರೆ, ಮಾತನಾಡ್ತಾ ಹೋಗ್ತೇನೆ ಸರ್. ಈ ರೀತಿಯಾದಂಥ ಪದೇ ಪದೇ ರಾಜಕಾರಣದಲ್ಲಿ ಆಗ್ತಾನೆ ಇದೆ. ಏನು ಹೇಳ್ತಾರೆ ಈಗ ಸತೀಶ್ ಜಾರಕಿಹೊಳಿ ಮಾಹಿತಿ ಕೊಟ್ಟಿರೋ ಪ್ರಕಾರ 2 ಬಾರಿ ಹನಿ ಟ್ರಾಪ್ಗೆ ಪ್ರಯತ್ನ ಪಟ್ಟರು ಅಂತ ಹೇಳ್ತಿದ್ದಾರೆ. ನನಗೆ ನೀವು ಹೇಳಿದ್ದಾನೆ ಈಗ ನನಗೆ ಗೊತ್ತು, ಯಾರ ಮೇಲೆ ಏನಾಯಿತು ಅನ್ನೋದು ನನಗೆ ಯಾವುದೋ ವಿಷಯನೇ ಗೊತ್ತಿಲ್ಲ. ಅದು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಮೇಲೆ ನನಗೆ ಉತ್ತರ ಕೊಡ್ತೀನಿ. ಅಂದರೆ ಈಗ ಸಚಿವರಿಗೆ ಮಾತ್ರ ಅಲ್ಲ, ಬೇರೆ ಪಕ್ಷದ ನಾಯಕರು ಕೂಡ ಇರ್ತಾ ಆಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕು, ಹೋಮ್ ಮಿನಿಸ್ಟ್ರಿಗೆ ಮತ್ತು ಸಿಎಂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಿಷಯ ಬರಲಿ, ಬಂದಾಗ ಅದ್ರ ಬಗ್ಗೆ ಚರ್ಚೆ ಏನಾಗ್ತದೆ ಅಂತ ತಿಳ್ಕೊಂಡು ಉತ್ತರ ಕೊಡ್ಬೇಕಲ್ಲ. ನನಗೆ ಯಾವುದು ಗೊತ್ತಿಲ್ಲ. ಯಾರು ಹನಿ ಟ್ರ್ಯಾಪ್ ಯಾರ ಮ್ಯಾಗ ಆಗ್ತಾ ಇದೆ, ಯಾರು ಮಾಡಿಸ್ಕೋತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ, ನನಗೆ ಯಾವುದು ಮಾಹಿತಿ ಇಲ್ಲ. ಮಾಹಿತಿ ಸಿಕ್ಕ ಮೇಲೆ ನಾನು ಹೇಳ್ತೀನಿ. ಯಾರು ಸಚಿವರ ಬಗ್ಗೆ ಏನಾದ್ರು ತಮ್ಮ ಜೊತೆ ಮಾಹಿತಿ ಹಂಚ್ಕೊಂಡಿದ್ರ ಏನಾದ್ರು ಸರ್ ಈ ಥರ ಆಗ್ತಾ ಇದೆ ಅಂತ? ನನ್ನ ಜೊತೆಗೆ ಯಾರು ಇದ್ರ ಬಗ್ಗೆ ಚರ್ಚೆನೂ ಮಾಡಿಲ್ಲ, ನನಗೆ ಮಾಹಿತಿನೂ ಇಲ್ಲ. ಈಗ ನೀವು ಹೇಳಿದ ಮೇಲೆ ನನಗೆ ಇದ್ರ ಗೊತ್ತು. ಸರ್, ಈಗ ಜನರಲ್ ಆಗಿ ಮಾತಾಡಿದ್ರೆ ಯಾವ್ದಾದ್ರು ಒಂದು ವರ್ಗ ಇದೆಯಾ ಹನಿ ಟ್ರಾಪ್ ಮಾಡೋದಕ್ಕಂತ ಸಪ್ರೇಟ್ ಟೀಮ್ ಏನಾದ್ರು ಇದೆಯಾ ಅಂತ? ನನಗೇನು ಅದರದ್ದು ಅನುಭವನೂ ಇಲ್ಲ, ಅದರದ್ದು ಗೊತ್ತೂ ಇಲ್ಲ. ನಾನು ಹೆಂಗೆ ಹೇಳೋಕ್ಕಾಗುತ್ತೆ? ಅದ್ರ ಬಗ್ಗೆ ನನಗೆ ಯಾವುದು ಆ ಒಂದು ವಿಷಯದಿಂದ ಭಾಳ ದೂರ ಇದ್ದಿರ್ತಕ್ಕಂಥದ್ದು. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಯಾರಿಗೆ ಏನೇನು ಮಾಹಿತಿ ಸಿಕ್ಕಿರ್ತ ಅವ್ರು ಹೇಳ್ತಿರ್ತಾರೆ ಅಷ್ಟೇ. ಕೂಡ ಮಾಜಿ ಸಚಿವ ಲಕ್ಷ್ಮಣ್ ಸವದಿ ಅವರ ಸ್ಪಷ್ಟವಾದ ಮತ್ತು ಸದ್ಯಕ್ಕೆ ಮಾಹಿತಿ ಇಲ್ಲ, ಈ ರೀತಿ ರಾಜಕಾರಣದಲ್ಲಿ ಆಗಬಹುದು, ಆದರೆ ಹೆಚ್ಚಿನ ಮಾಹಿತಿಯನ್ನು ಪಡೆದು ನಂತರ ಪ್ರತಿಕ್ರಿಯೆ ನೀಡ್ತೇನೆ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮುತ್ತುರಾಜ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.